ವೆಲ್ಕಮ್ ಬ್ಯಾಕ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಶಪಥವನ್ನ ಮಾಡಿರುವ ನರೇಂದ್ರ ಮೋದಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಪಾಪಿ ಪಾಕಿಸ್ತಾನ ಸಂಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಪಥವನ್ನ ಮಾಡಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ಜೊತೆ ಹೈ ವೋಲ್ಟೇಜ್ ಸಭೆಗೆ ಮುಂದಾಗಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಮಹತ್ವದ ಸಭೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೇಶ್ ಕುಮಾರ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸೇನಾ ಪಡೆ ಮುಖ್ಯಸ್ಥರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೇನಾ ಸಿದ್ಧತೆಯ ಬಗ್ಗೆ ಭದ್ರತಾ ಪಡೆ ಮಾಹಿತಿಯನ್ನ ಕೊಡ್ತಾ ಇದೆ ಪ್ರಧಾನಿಗೆ. ಈಗ ರಕ್ಷಣಾ ಕಾರ್ಯದರ್ಶಿ ಜೊತೆ ಪ್ರಧಾನಿ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ನರೇಂದ್ರ ಮೋದಿಯವರು ಸಾಕಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ರು. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡರು. ರಾಜತಾಂತ್ರಿಕ ಯುದ್ಧ. ಅದಾದ ಬಳಿಕ ರಕ್ಷಣೆ ಇಲಾಖೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರ ಜೊತೆ ಸಭೆಯನ್ನು ನಡೆಸಿದರು. ಅಮಿತ್ ಶಾ ಗೃಹ ಸಚಿವರು ಅವ್ರ ಜೊತೆ ಸಭೆಯನ್ನು ನಡೆಸಿದರು. ಅದಾದ ಬಳಿಕ ಸೇನಾ ಮುಖ್ಯಸ್ಥರೊಂದಿಗೆ ಸಭೆಯನ್ನು ನಡೆಸಿದರು. ಇವತ್ತು ರಕ್ಷಣಾ ಕಾರ್ಯದರ್ಶಿ ಅವರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸದ್ಯ ಪರಿಸ್ಥಿತಿ ಹೇಗಿದೆ, ಪಹಲ್ಗಾಮ್ ದಾಳಿಯ ನಂತರ ಏನೆಲ್ಲ ಆಗಿದೆ ಗಡಿಯಲ್ಲಿ, ಅವುಗಳ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಏನೆಲ್ಲ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಪಹಲ್ಗಾಮ್ ಉಗ್ರರಿಗೆ ಮಿಲಿಟರಿ ರೀತಿಯ ಟ್ರೈನಿಂಗ್ ಕೊಡಲಾಗಿತ್ತಂತೆ. ಜೈಲಲ್ಲಿ ಇರುವ ಉಗ್ರರ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. NIA ಅಧಿಕಾರಿಗಳಿಂದ ಲಷ್ಕರ್ ಉಗ್ರರ ವಿಚಾರಣೆ ನಡೀತಾ ಇದೆ. ಉಗ್ರರಿಗೆ ಈ ಕಮಾಂಡೋಗಳಿಗೆ ನೀಡುವಂತಹ ತರಬೇತಿಯನ್ನು ಕೊಡ್ತಾ ಇದ್ರಂತೆ. ಪಾಕ್ನ ISI ಸೂಚನೆಯಂತೆ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಕಣಿವೆ ರಾಜ್ಯದಲ್ಲಿಯೇ ಭಯೋತ್ಪಾದಕರಿಗೆ ತರಬೇತಿ. NIA ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಪಹಲ್ಗಾಮ್ ಉಗ್ರರು ಅಥವಾ ಪಹಲ್ಗಾಮ್ ದಾಳಿ ಇದೆಯಲ್ವಾ, ಈ ರೀತಿಯ ದಾಳಿ ನಡೆಸಲಿಕ್ಕೆ ಇವರಿಗೆ ಸೇನೆಗೆ ಯಾವ ರೀತಿಯಾಗಿ ತರಬೇತಿಯನ್ನು ಕೊಡ್ತಾ ಇದ್ರು, ಕಮಾಂಡೋಗಳಿಗೆ ಕೊಡ್ತಾರಲ್ವಾ, ಆ ರೀತಿಯಾಗಿ ಈ ಉಗ್ರರಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ರು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. NIA ಈಗಾಗಲೇ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಸದ್ಯ NIA ತನಿಖೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಜೊತೆಗೆ 26 ಮಂದಿ ಮೃತಪಟ್ಟಿದ್ರಲ್ವ, ಆ ಕುಟುಂಬಸ್ಥರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರು, ಸ್ಥಳೀಯರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ರು. ಈಗ ವಿಚಾರಣೆ ಜೈಲಲ್ಲಿ ಇರುವಂತಹ ಉಗ್ರರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ ಒಂದಿಷ್ಟು ಶಾಕಿಂಗ್ ಆಗಿರುವಂಥದ್ದು, ಕಾಶ್ಮೀರದಲ್ಲಿ ಇನ್ನೂ 15ರಿಂದ 20 ಉಗ್ರರು ಆಕ್ಟಿವ್ ಆಗಿದ್ದಾರಂತೆ. ಪಾಕಿಸ್ತಾನದಿಂದ ಟ್ರೈನಿಂಗ್ ಪಡೆದ ರಕ್ಕಸರು ಸಕ್ರಿಯರಾಗಿದ್ದಾರೆ. ಭಯೋತ್ಪಾದಕರಿಗೆ ವಿಶೇಷ ತರಬೇತಿಯನ್ನು ಕೊಡ್ತಾ ಇದೆ ಪಾಕಿಸ್ತಾನ. ಕಾಶ್ಮೀರದಲ್ಲಿ ಇನ್ನೂ 15ರಿಂದ 20 ಉಗ್ರರು ಆಕ್ಟಿವ್ ಆಗಿದ್ದಾರೆ. ಪಾಕಿಸ್ತಾನದಿಂದ ಈ ಉಗ್ರರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ ಅನ್ನುವ ಮಾಹಿತಿ ಈಗ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಪಡೆದುಕೊಳ್ತಾ ಇದ್ದಾರೆ, ಉಗ್ರ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. 3 ಪ್ರಮುಖ ಉಗ್ರ ದಾಳಿಗೂ ಕೂಡ ತರಬೇತಿಯನ್ನು ಕೊಟ್ಟಿದ್ದಂತೆ. ಐಸಿಸ್ನ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೆ ಉಗ್ರರು. ನೋಡಿ, ಈ ಉಗ್ರ ಚಟುವಟಿಕೆಗಳು ಭಯೋತ್ಪಾದಕರು ಅಂತ ಹೇಳಿದ್ರೆ, ಪಾಕಿಸ್ತಾನದ ತವರು ಭಯೋತ್ಪಾದನೆ, ಉಗ್ರರ ತವರು ಪಾಕಿಸ್ತಾನ. ಅಲ್ಲಿ ಈ ಉಗ್ರರಿಗೆ ಪದೇ ಪದೇ ಸಪೋರ್ಟ್ ಕೊಡ್ತಾ ಇರುವಂಥದ್ದು ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರಂತೆ. ಇದು ಹೊಸದಲ್ಲ, ಬಟ್ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಕಾರಣ, ಕಾಶ್ಮೀರದಲ್ಲಿ ಇರುವಂತಹ ದೇಶದ್ರೋಹಿ ವ್ಯಕ್ತಿಗಳೇನಿದ್ದಾರೆ, ಒಂದಿಷ್ಟು ದೇಶದ್ರೋಹಿಗಳು ಕೂಡ ಇದ್ದಾರೆ, ಅವರು ಭಾಗಿಯಾಗಿದ್ದಾರೆ ಅಂತ ಒಂದಿದೆ ಪಹಲ್ಗಾಮ್ ದಾಳಿಯಲ್ಲಿ. ಮತ್ತೊಂದು ಕಡೆ NIA ತನಿಖೆ ಸಂದರ್ಭದಲ್ಲಿ ಒಂದಿಷ್ಟು ಡೇಟಾ ಕೂಡ ಲಭ್ಯವಾಗುವ, ಸ್ಫೋಟಕ ಅಂಶಗಳು ಕೂಡ ಲಭ್ಯವಾಗಿರುವಂಥದ್ದು.
ಇವರೆಲ್ಲರೂ ಕೂಡ ಪಾಕಿಸ್ತಾನಿ ಮೂಲದವರು. ಪಾಕಿಸ್ತಾನ್ ಇವ್ರಿಗೆ ಸಪೋರ್ಟ್ ಮಾಡಿದೆ. ಯಾಕೆ ಈ ತನಿಖೆ, ಯಾಕೆ ಪಾಕಿಸ್ತಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಈ ಮುಖವಾಡವನ್ನು, ಈ ಉಗ್ರವಾದದ ಮುಖವಾಡವನ್ನು ವಿಶ್ವದಾದ್ಯಂತ ವಿಶ್ವಕ್ಕೆ ತೋರಿಸ್ಬೇಕಿದೆ ಭಾರತ ಈ ತನಿಖೆಯ ಮೂಲಕ. ಈ ತನಿಖೆಯಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪ ಇದೆ ಅಂತ ಗೊತ್ತಾದರೆ ಪಾಕಿಸ್ತಾನಕ್ಕೆ ದೊಡ್ಡ ಮಾಸ್ಟರ್ ಸ್ಟ್ರೋಕನ್ನು ಕೊಡಬಹುದು. ಜಮ್ಮು ಕಾಶ್ಮೀರದ ಜೈಲುಗಳ ಮೇಲೆ ದಾಳಿಗೆ ಸಂಚನ್ನು ರೂಪಿಸಿದ್ರು. ಗುಪ್ತಚರ ಇಲಾಖೆಯಿಂದ ಸ್ಫೋಟಕ ಮಾಹಿತಿ ರವಾನೆಯಾಗಿದೆ. ಕೋಟ್ ಬಲ್ವಾಲ್ನಲ್ಲಿ ಇರುವಂತಹ ಜೈಲುಗಳ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಜೈಲುಗಳಿಗೆ ವಿಶೇಷ ಭದ್ರತೆಯನ್ನು ಕೊಡಲಾಗಿದೆ. ಕೋಟ್ ಬಲ್ವಾಲ್ ಜೈಲಲ್ಲಿ ಪ್ರಮುಖ ಉಗ್ರರಿದ್ದಾರೆ. ದಾಳಿ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಜೈಲಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಈಗ ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಆ ಮಾಹಿತಿ ಏನು ಅಂತ ಹೇಳಿದ್ರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ಜೈಲುಗಳ ಮೇಲೆ ದಾಳಿಗೆ ಸಂಚನ್ನ ರೂಪಿಸಿದ್ದಾರೆ ಕೋಟ್ ಬಲ್ವಾಲ್. ಈ ಜೈಲಿನಲ್ಲಿ ಉಗ್ರರಿದ್ದಾರೆ. ಉಗ್ರರನ್ನು ಈಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ಒಂದಿಷ್ಟು ಕಾರ್ಯಾಚರಣೆಗಳಲ್ಲಿ ಅರೆಸ್ಟ್ ಮಾಡಿರ್ತಾರಲ್ವ, ಆ ಉಗ್ರರನ್ನು ಈ ಜೈಲಿನಲ್ಲಿ ಇಡಲಾಗಿದೆ. ಹೀಗಾಗಿ ಈ ಜೈಲನ್ನು ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಬಹುದು ಅನ್ನುವ ಮಾಹಿತಿ ಗುಪ್ತಚರ ಇಲಾಖೆಗೆ ಗೊತ್ತಾಗಿದೆ. ಹೀಗಾಗಿ ಈ ಜೈಲಿನ ಸುತ್ತಮುತ್ತ ಇದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಜೈಲುಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆಯಂತೆ. ಒಂದು ಕಡೆ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿ ಇರುವಂಥ ಉಗ್ರರ ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದೆ. ಪಾಕಿಸ್ತಾನ ಟ್ರೈನ್ ಮಾಡ್ತಾ ಇದೆ, ತರಬೇತಿಯನ್ನು ಕೊಡ್ತಾ ಇದೆ ಅಂತ ಒಂದು. ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ 15ರಿಂದ 20 ಉಗ್ರರು, ಅಂದರೆ ವೆಲ್ ಟ್ರೈನ್ಡ್ ಉಗ್ರರಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜೈಲನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ.